ಕಬ್ಬಿನಂತೆ ಭತ್ತ ಮತ್ತು ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆ ನೀಡಬೇಕು ಅನ್ನುವಂತ ಪಟ್ಟಿ ಈಗ ಕೇಳಿ ಬರ್ತಾ ಇದೆ. ಭತ್ತ ಹಾಗೂ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಹೋರಾಟ ಈಗ ಶುರುವಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಎರಡನ್ನೂ ಕೂಡ ಬಂದ್ ಮಾಡಲಾಗಿದೆ. ಬಿಜೆಪಿ ಭಾರತೀಯ ರೈತ ಒಕ್ಕೂಟದ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಅಗತ್ಯ ವಸ್ತು ತಯಾರಿಕೆ ಮಾಡುವ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ರಾಜ್ಯ ಸರ್ಕಾರಕ್ಕೆ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಗತ್ಯ ವಸ್ತು ತಯಾರಿಕೆ ಮಾಡುವ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ರಾಜ್ಯ ಸರ್ಕಾರಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಠಲ್, ಈಗ ಭತ್ತ ಹಾಗೂ ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ನೀಡಬೇಕು ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಯಾರೆಲ್ಲ ಈಗ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ, ಪ್ರತಿಭಟನೆ ಯಾವ ರೀತಿಯಲ್ಲಿ ಸಾಗುವಂತಹ ನಿರೀಕ್ಷೆಗಳಿದೆ, ಯಾವ ರೀತಿಯಲ್ಲಿ ಸಾಗಬಹುದು, ಅಥವಾ ಇವರ ಬೇಡಿಕೆ ಈಡೇರದೇ ಇದ್ದಂತಹ ಸಂದರ್ಭದಲ್ಲಿ ಮುಂದೆ ಏನ್ ಮಾಡುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ, ಡೀಟೇಲ್ಸ್ ಏನಿದೆ ವಿಠಲ್? ಖಂಡಿತ ಅಶ್ವಿನಿ, ಏನಂತಂದ್ರೆ ಇವತ್ತು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ದಾವಣಗೆರೆ ಜಿಲ್ಲೆ ನ್ಯಾಮತಿ ಮತ್ತು ಹೊನ್ನಾಳಿ ಪಟ್ಟಣ ಸೇರಿದಂತೆ ಪ್ರಮುಖ ಹೋಬಳಿ ಕೇಂದ್ರಗಳಿಗೆ ಈಗಾಗಲೇ ಬಂದ್ ಅನ್ನ ಕರೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಆದಂತಹ ಕಬ್ಬು ಬೆಳೆಗಾರರ ಹೋರಾಟದ ನಂತರ ಮತ್ತೊಂದು ಈಗ ಹೋರಾಟ ಆರಂಭವಾಗಿರುತ್ತಂದ್ರೆ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಹೋರಾಟ ಇರುವುದು. ಇದನ್ನ ಬಿಜೆಪಿ ತಾಲೂಕಾ ಘಟಕ ಮತ್ತು ರೈತ ಭಾರತ ರಾಷ್ಟ್ರೀಯ ರೈತ ಆಯೋಗದಿಂದ ಒಂದು ಬಂದ್ಗೆ ಕರೆ ಕೊಟ್ಟಿರೋದು. ಪ್ರಮುಖವಾಗಿ ಬೆಳಗ್ಗೆಯಿಂದ ಎಲ್ಲ ಕಡೆಗೂ ಟೈರ್ ಸುಟ್ಟು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿದರೆ ಪ್ರಮುಖವಾಗಿ ಮಾಜಿ ಸಚಿವರಿರುವಂತಹ ಎಂಪಿ ರೇಣುಕಾಚಾರ್ಯ ಅವರೇನು ಈ ಬಂದ್ನ ನೇತೃತ್ವವನ್ನು ಈಗಾಗಲೇ ವಹಿಸಿರುವಂತದ್ದು. ಪ್ರಮುಖವಾಗಿ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು, ಅದರ ಜೊತೆಗೆ ಆ ಖರೀದಿ ಕೇಂದ್ರಗಳನ್ನ ತೆರಿಬೇಕು ಅನ್ನುವಂತಹ ಸಾಕಷ್ಟು ಒತ್ತಾಯ ಇರುತ್ತಂದ್ರೆ, ಯಾಕಂದ್ರೆ ದಾವಣಗೆರೆ ಭಾಗದಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಭತ್ತ ಮತ್ತು ಮೆಕ್ಕೆಜೋಳವನ್ನ ಬೆಳೆಯುವಂತ ಕೆಲಸ ಆಗುತ್ತೆ. ಸೊ ಆ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ಸಾಕಷ್ಟು ಅನಾನುಕೂಲತೆ ಉಂಟಾಗ್ತಿದೆ, ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ತ್ವರಿತಗತಿಯಲ್ಲಿ ಸರ್ಕಾರ ಅವರಿಗೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ಖರೀದಿ ಕೇಂದ್ರವನ್ನು ತೆರಿಬೇಕಂತೇಳಿ ಒತ್ತಾಯವನ್ನ ಮಾಡುವಂತದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸರ್, ಪ್ರತಿಭಟನೆ ವಿಚಾರವಾಗಿ ಸಾರ್ವಜನಿಕ ಬಂಧುಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತಿದ್ದೀನಿ. ಪ್ರತಿಭಟನೆ ವಿಚಾರ ಸರ್, ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. 2.5 ವರ್ಷ ರಾಜ್ಯ ಸರ್ಕಾರದ ವೈಫಲ್ಯ, ಸಾಮಾನ್ಯ ಜನರು ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಪೆಟ್ರೋಲ್, ಡೀಸೆಲ್ ಕೇಂದ್ರ ಸರ್ಕಾರ ಕಡಿಮೆ ಇದ್ರೆ ಇವರು ರಾಜ್ಯ ಸರ್ಕಾರ ಸೆಸ್ ಹಾಕಿದ್ದಾರೆ. ಪೆಟ್ರೋಲ್, ಡೀಸೆಲ್ ದರ ಜಾಸ್ತಿ ಮಾಡ್ತದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಬಹಳ ಪ್ರಮುಖವಾಗಿ ರೈತರುಗಳು ಬೆಳೆದಂತಹ ಮೆಕ್ಕೆಜೋಳ ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರ ಇದುವರೆಗೂ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಈಗಾಗಲೇ ರೈತರು ಮಾರ್ಕೆಟ್ನಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಅವರ ಜನಜೀವನ ಅಸ್ತವ್ಯಸ್ತ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ 2,400 ಕೊಟ್ಟಿದೆ, ರಾಜ್ಯ ಸರ್ಕಾರ 600 ರೂಪಾಯಿ ಹೆಚ್ಚುವರಿಗೆ ಕೊಟ್ಟು 3,000 ರೂಪಾಯಿಗೆ ಖರೀದಿ ಮಾಡಬೇಕು. ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಈ ಕೇವಲ 1,500, 600, 700 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳ ಖರೀದಿಗೆ ತಕ್ಷಣ ಪ್ರಾರಂಭ ಮಾಡಬೇಕು. ಭತ್ತ ಕೇಂದ್ರ ಸರ್ಕಾರ 2,389 ರೂಪಾಯಿ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರ 1,000 ರೂಪಾಯಿ ಹೆಚ್ಚುವರಿ ಕೊಟ್ಟು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಸುಮ್ಮನೆ ನಾಮಕಾವಸ್ಥೆ ಹೆಸರು ರೈತರು ರಿಜಿಸ್ಟರ್ ಮಾಡ್ಕೊತಾರೆ. ನಾವು ಇದನ್ನು ಒಪ್ಪಲ್ಲ. ಭತ್ತ, ಮೆಕ್ಕೆಜೋಳ
ಖರೀದಿ ಕೇಂದ್ರಗಳನ್ನ ಹೆಚ್ಚುವರಿಗೆ ರಾಜ್ಯ ಸರ್ಕಾರ ಕೊಟ್ಟು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಹೋರಾಟ ನ್ಯಾಮತಿ ಹೊನ್ನಾಳಿಗೆ ಮಾತ್ರ ಸೀಮಿತ ಅಥವಾ ದಾವಣಗೆರೆ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಲ್ಲಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಇಡೀ ರಾಜ್ಯದಲ್ಲಿ ರಸ್ತೆಗಳು ಹದಗೆಟ್ಟದ, ರಸ್ತೆಗಳು ದುರಸ್ತಿ ಮಾಡಬೇಕು. ಈ ಸರ್ಕಾರ ಬಂದಾಗಿಂದ ಒಂದೇ ಒಂದು ಆಶ್ರಯ ಮನೆಗಳನ್ನು ಬಿಡುಗಡೆ ಮಾಡಿಲ್ಲ. ನಗರ ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ ಒಂದು ಮನೆ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಸುಮ್ಮನೆ ವಸತಿ ಸಚಿವ ಬರೇ ಬುಕ್ಕಾಳಿ ಬಿಡ್ತಾರೆ. ಆ ಮನುಷ್ಯ ಬರೇ ಬುಕ್ಕಾಳಿ ಮನುಷ್ಯ ವಸತಿ ಸಚಿವ. ಮತ್ತು ಅತಿವೃಷ್ಟಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಏನು 5 ಲಕ್ಷ 3 ಲಕ್ಷ ಮನೆಗಳು ಬಿಡುಗಡೆ ಮಾಡ್ತೀವಿ. ಕೆಲವರಿಗೆ ಕಬ್ಬಿನಂತೆ ಭತ್ತ ಮತ್ತು ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆ ನೀಡಬೇಕು ಅನ್ನುವಂತ ಪಟ್ಟಿ ಈಗ ಕೇಳಿ ಬರ್ತಾ ಇದೆ. ಭತ್ತ ಹಾಗೂ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಹೋರಾಟ ಈಗ ಶುರುವಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಎರಡನ್ನೂ ಕೂಡ ಬಂದ್ ಮಾಡಲಾಗಿದೆ. ಬಿಜೆಪಿ ಭಾರತೀಯ ರೈತ ಒಕ್ಕೂಟದ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಅಗತ್ಯ ವಸ್ತುಗಳ ತಯಾರಿಕೆ ಮಾಡುವ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ರಾಜ್ಯ ಸರ್ಕಾರಕ್ಕೆ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಗತ್ಯ ವಸ್ತುಗಳ ತಯಾರಿಕೆ ಮಾಡುವ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ರಾಜ್ಯ ಸರ್ಕಾರಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಠಲ್, ಈಗ ಭತ್ತ ಹಾಗೂ ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ನೀಡಬೇಕು ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಯಾರೆಲ್ಲ ಈಗ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ, ಪ್ರತಿಭಟನೆ ಯಾವ ರೀತಿಯಲ್ಲಿ ಸಾಗುವಂತಹ ನಿರೀಕ್ಷೆಗಳಿದೆ, ಯಾವ ರೀತಿಯಲ್ಲಿ ಸಾಗಬಹುದು, ಅಥವಾ ಇವರ ಬೇಡಿಕೆ ಈಡೇರದೇ ಇದ್ದಂತಹ ಸಂದರ್ಭದಲ್ಲಿ ಮುಂದೆ ಏನ್ ಮಾಡುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ, ಡೀಟೇಲ್ಸ್ ಏನಿದೆ ವಿಠಲ್? ಖಂಡಿತ ಅಶ್ವಿನಿ, ಏನಂತಂದ್ರೆ ಇವತ್ತು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ದಾವಣಗೆರೆ ಜಿಲ್ಲೆ ನ್ಯಾಮತಿ ಮತ್ತು ಹೊನ್ನಾಳಿ ಪಟ್ಟಣ ಸೇರಿದಂತೆ ಪ್ರಮುಖ ಹೋಬಳಿ ಕೇಂದ್ರಗಳಿಗೆ ಈಗಾಗಲೇ ಬಂದ್ ಅನ್ನ ಕರೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಆದಂತಹ ಕಬ್ಬು ಬೆಳೆಗಾರರ ಹೋರಾಟದ ನಂತರ ಮತ್ತೊಂದು ಈಗ ಹೋರಾಟ ಆರಂಭವಾಗಿರುತ್ತಂದ್ರೆ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಹೋರಾಟ ಇರುವುದು. ಇದನ್ನ ಬಿಜೆಪಿ ತಾಲೂಕಾ ಘಟಕ ಮತ್ತು ಭಾರತ ರಾಷ್ಟ್ರೀಯ ರೈತ ಆಯೋಗದಿಂದ ಇನ್ನೊಂದಕ್ಕೆ ಬಂದ್ಗೆ ಕರೆ ಕೊಟ್ಟಿರೋದು. ಪ್ರಮುಖವಾಗಿ ಬೆಳಗ್ಗೆಯಿಂದ ಎಲ್ಲ ಕಡೆಗೂ ಟೈರ್ ಸುಟ್ಟು ಆಕ್ರೋಶವನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿದರೆ. ಪ್ರಮುಖವಾಗಿ ಮಾಜಿ ಸಚಿವರಿರುವಂತಹ ಎಂಪಿ ರೇಣುಕಾಚಾರ್ಯ ಅವರೇನು ಈ ಬಂದ್ನ ನೇತೃತ್ವವನ್ನು ಈಗಾಗಲೇ ವಹಿಸಿರುವಂತದ್ದು. ಪ್ರಮುಖವಾಗಿ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು, ಅದರ ಜೊತೆಗೆ ಆ ಖರೀದಿ ಕೇಂದ್ರಗಳನ್ನ ತೆರಿಬೇಕು ಅನ್ನುವಂತಹ ಸಾಕಷ್ಟು ಒತ್ತಾಯ ಇರುತ್ತದೆ. ಯಾಕಂತಂದ್ರೆ ದಾವಣಗೆರೆ ಭಾಗದಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಭತ್ತ ಮತ್ತು ಮೆಕ್ಕೆಜೋಳವನ್ನ ಬೆಳೆಯುವಂತ ಕೆಲಸ ಆಗುತ್ತೆ. ಸೊ ಆ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ಸಾಕಷ್ಟು ಅನಾನುಕೂಲತೆ ಉಂಟಾಗ್ತಿದೆ, ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ತ್ವರಿತಗತಿಯಲ್ಲಿ ಸರ್ಕಾರ ಅವರಿಗೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ಖರೀದಿ ಕೇಂದ್ರವನ್ನು ತೆರಿಬೇಕಂತೇಳಿ ಒತ್ತಾಯವನ್ನ ಮಾಡುವಂತದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸರ್, ಪ್ರತಿಭಟನೆ ವಿಚಾರವಾಗಿ ಸಾರ್ವಜನಿಕ ಬಂಧುಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. 2.5 ವರ್ಷ ರಾಜ್ಯ ಸರ್ಕಾರದ ವೈಫಲ್ಯ, ಸಾಮಾನ್ಯ ಜನರು ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಕೇಂದ್ರ ಸರ್ಕಾರ ಕಡಿಮೆ ಇದ್ರೆ ಇವರು ರಾಜ್ಯ ಸರ್ಕಾರ ಸೆಸ್ ಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡ್ತದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಬಹಳ ಪ್ರಮುಖವಾಗಿ ರೈತರುಗಳು ಬೆಳೆದಂತಹ ಮೆಕ್ಕೆಜೋಳ ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರ
ಇದುವರೆಗೂ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಈಗಾಗಲೇ ರೈತರು ಮಾರ್ಕೆಟ್ನಲ್ಲಿ ಕಣ್ಣೀರಾಗ್ತಿದ್ದಾರೆ. ಅವರ ಜನಜೀವನ ಅಸ್ತವ್ಯಸ್ತ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ 2,400 ಕೋಟಿ, ರಾಜ್ಯ ಸರ್ಕಾರ 600 ರೂಪಾಯಿ ಹೆಚ್ಚುವರಿಗೆ ಕೊಟ್ಟು 3,000 ರೂಪಾಯಿಗೆ ಖರೀದಿ ಮಾಡಬೇಕು. ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಈ ಕೇವಲ 1,500, 600, 700 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳ ಖರೀದಿಗೆ ತಕ್ಷಣ ಪ್ರಾರಂಭ ಮಾಡಬೇಕು. ಭತ್ತ ಕೇಂದ್ರ ಸರ್ಕಾರ 2,389 ರೂಪಾಯಿ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರ 1,000 ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಸುಮ್ಮನೆ ನಾಮಕಾವಸ್ಥೆ ಹೆಸರು ರೈತರು ರಿಜಿಸ್ಟರ್ ಮಾಡ್ಕೊತಾರೆ. ನಾವು ಇದನ್ನು ಒಪ್ಪಲ್ಲ. ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಹೆಚ್ಚುವರಿಗೆ ರಾಜ್ಯ ಸರ್ಕಾರ ಕೊಟ್ಟು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಹೋರಾಟ ನ್ಯಾಮತಿ ಹೊನ್ನಾಳಿಗೆ ಮಾತ್ರ ಸೀಮಿತ ಅಥವಾ ದಾವಣಗೆರೆ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಲ್ಲಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಇಡೀ ರಾಜ್ಯದಲ್ಲಿ ರಸ್ತೆಗಳು ಹದಗೆಟ್ಟದ. ರಸ್ತೆಗಳು ದುರಸ್ತಿ ಮಾಡಬೇಕು. ಈ ಸರ್ಕಾರ ಬಂದಾಗಿಂದ ಒಂದೇ ಒಂದು ಆಶ್ರಯ ಮನೆಗಳನ್ನು ಬಿಡುಗಡೆ ಮಾಡಿಲ್ಲ. ನಗರ ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ ಒಂದು ಮನೆ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಸುಮ್ಮನೆ ವಸತಿ ಸಚಿವ ಬರೇ ಬುಕ್ಕಾಳಿ ಬಿಡ್ತಾರೆ. ಆ ಮನುಷ್ಯ ಬರೇ ಬುಕ್ಕಾಳಿ ಮನುಷ್ಯ ವಸತಿ ಸಚಿವ. ಮತ್ತು ಅತಿವೃಷ್ಟಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಏನು 5 ಲಕ್ಷ 3 ಲಕ್ಷ ಮನೆಗಳು ಬಿಡುಗಡೆ ಮಾಡ್ತೀವಿ. ಕೆಲವರಿಗೆ